ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನೀವು ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳಿಗೆ ಆನ್ಲೈನ್ ಮುಖಾಂತರನೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಸೊ ಈ ಮಧ್ಯದಲ್ಲಿ ನಿಮ್ಗಳಿಗೆ ಮೆಸೇಜ್ ಕೂಡ ಬರ್ತಾ ಇದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಿಸಿದಂತೆ. ಉದಾಹರಣೆಗೆ ಈ ರೀತಿ ಮೆಸೇಜ್ ಕೂಡ ಬಂದಿದೆ ಅಂತ ಅಂದ್ಕೊಂಡಿದ್ದೇನೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಡಿಯರ್ ಸರ್ ಆರ್ ಮೇಡಮ್, ಯುವರ್ ಅಪ್ಲಿಕೇಶನ್ಸ್ PMB ಕೌನ್ಸಿಲಿಂಗ್ 2025 ಹ್ಯಾಸ್ ಬೀನ್ ರಿಜೆಕ್ಟೆಡ್ ಅಂತ ಇದೆ. ನೋಡಿ, ರಿಜೆಕ್ಟೆಡ್ ಅಂತ, ಹ್ಯಾಸ್ ಬೀನ್ ರಿಜೆಕ್ಟೆಡ್ ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ. ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಲಾಗಿನ್ ಮಾಡಿಕೊಂಡು ಎಡಿಟ್ ಮಾಡಿ ಅಂತ ಇವರು ಮೆಸೇಜ್ ಕಳಿಸಿರುವಂಥದ್ದು. ಇದು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಬಂದಿದೆ. ರಿಜೆಕ್ಟ್ ಅಂತ ಬಂದಿದೆ ಸಾರ್, ಮುಂದೆ ಏನು ಮಾಡಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ರಿಜೆಕ್ಟ್ ಆಗಿರುವಂಥ ಅಪ್ಲಿಕೇಶನ್ಗಳನ್ನು ಎದಕ್ಕೆ ರಿಜೆಕ್ಟ್ ಆಗಿದೆ ಅಂತ ನೀವು ಹುಡುಕಬಹುದು. ಮತ್ತು ರಿಜೆಕ್ಟ್ ಆದಮೇಲೆ ಅದನ್ನು ಹೇಗೆ ಅಪ್ಲೋಡ್ ಮಾಡಬೇಕು, ಅಪ್ಡೇಟ್ ಮಾಡಬೇಕು ಅನ್ನೋದ್ರ ಕೂಡ ಮಾಹಿತಿಯನ್ನು ಕೊಡ್ತೇನೆ. ಯಾರೆಲ್ಲ ಅಭ್ಯರ್ಥಿಗಳು ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ಪ್ರೊಸೀಜರ್ಗಳಿಗೆ, ಮುಂದೆ ಬರುವಂಥ ಎಲ್ಲ ಒಂದು ಪ್ರೊಸೀಜರು ಡೌಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೋಡಿ ಫ್ರೆಂಡ್ಸ್, ನೀವು ಈಗ ಆಫಿಷಿಯಲ್ ವೆಬ್ಸೈಟಲ್ಲಿ ಬರಬೇಕು. ನಾನು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೇನೆ, ಡೈರೆಕ್ಟ್ ಲಿಂಕನ್ನು. ಇಲ್ಲಿ ಆಫಿಷಿಯಲ್ ಈ ಒಂದು ವೆಬ್ಸೈಟಿಗೆ ಬಂದ ಮೇಲೆ ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಫಸ್ಟಿಗೆ ಒಂದು ಲಿಂಕ್ ಇದೆ. ಕ್ಲಿಕ್ ಹಿಯರ್ ಟು ಚೆಕ್ ಯುವರ್ ಅಪ್ಲಿಕೇಶನ್ ಕೌನ್ಸಿಲಿಂಗ್ ಅಪ್ಲಿಕೇಶನ್ ಸ್ಟೇಟಸ್ ಇಫ್ ರಿಜೆಕ್ಟೆಡ್ ಅಂತ ಇದೆ. ಅಪ್ಲೋಡ್ ರೀಸನ್ ಅಕಾರ್ಡಿಂಗ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವು ಕ್ಲಿಕ್ ಮಾಡ್ಕೋಬೇಕು, ಹೌದಾ? ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ. ಸೊ ಆಮೇಲೆ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗತ್ತೆ. ಸೊ ನೋಡಿ, ನಾ ಈಗ ಅಪ್ಲಿಕೇಶನ್ ನಂಬರನ್ನು ಮತ್ತು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿದ್ದೀನಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಲಾಗಿನ್ ಮಾಡ್ತೀನಿ. ಲಾಗಿನ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು ಪೇಜ್ ಓಪನ್ ಆದಮೇಲೆ ಇಲ್ಲಿ ನೋಡ್ತಾ ಇದ್ದೀರಿ ಕರೆಂಟ್ ಸ್ಟೇಟಸ್ ರಿಜೆಕ್ಟೆಡ್ ಅಂತ ಇದೆ, ಹೌದಾ? ಸೊ ಕರೆಂಟ್ ಸ್ಟೇಟಸ್ ರಿಜೆಕ್ಟೆಡ್ ಅಂತಿದೆ. ಸೊ ಎದಕ್ಕೆ ರಿಜೆಕ್ಟ್ ಆಗಿದೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಬರೆದಿದ್ದಾರೆ ನೋಡಿ, ಇಲ್ಲಿ ತೋರಿಸ್ತೇನೆ ನೋಡಿ, ಇಲ್ಲಿ ಬರೆದಿದ್ದಾರೆ. ಏನು ಬರೆದಿದ್ದಾರೆ ಇಲ್ಲಿ? ಸೊ ರೀಸನ್ ಫಾರ್ ಅಪ್ಲಿಕೇಶನ್ ರಿಜೆಕ್ಷನ್, ಯಾಕೆ ರಿಜೆಕ್ಟ್ ಆಗಿದೆ ಅಂತ ಇಲ್ಲಿ ಬರೆದಿದ್ದಾರೆ. ಸೊ ಇದಕ್ಕೆ ಬರೆದಿದ್ದಾರೆ ಅಂದರೆ ಅವರು ಇಲ್ಲಿ ನೋಡಿ, ಏನು ಇದ್ರ ಕೆಳಗಡೆ ಮತ್ತೊಂದು ಲೈನ್ ಇದೆ, ಕೈಂಡ್ಲಿ ಅಪ್ಲೋಡ್ 7 years ಸ್ಟಡಿ ಸರ್ಟಿಫಿಕೇಟ್. ಅಂದರೆ ಇವ್ರಿಗೇನು ಹೇಳಿದಾರೆ ಅಂದರೆ ಮತ್ತೊಮ್ಮೆ ನೀವು ಓನ್ಲಿ 7 ವರ್ಷದ ಸ್ಟಡಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ ಅಂತ ಅದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ. ರಿಜೆಕ್ಟ್ ಮಾಡಿದ ಜೊತೆಗೆ ಅಪ್ಲೋಡ್ ಏನು ಮಾಡಲಿಕ್ಕೆ ಹೇಳಿದ್ದಾರೆ ಇವರು, 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಅಂತ ಇವರು ರೀಸನನ್ನು ಕೊಟ್ಟಿದ್ದಾರೆ. ಸೊ ಇವಾಗ ನಾವೇನು ಮಾಡಬೇಕು ಅಂತಂದರೆ ಇದನ್ನು ಎಡಿಟ್ ಹೆಂಗೆ ಮಾಡ್ಕೋಬೇಕು? ಸೊ ಇದನ್ನು ನೀವು ಎಡಿಟ್ ಮಾಡ್ಕೋಬೇಕಂತಂದರೆ ನೀವು ಏಕದಮ್ ಬಾಟಮಲ್ಲಿರುವಂಥ ಸ್ಕ್ರಾಲ್ ಮಾಡಬೇಕಾಗತ್ತೆ. ನೋಡಿ, ಇದು ಈಗ 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಲಿಕ್ಕೆ ಹೇಳಿದ್ದಾರೆ ಇವರು. ಸೊ ಇದು ನಾವು ಬೇರೆ ಏನು ಎಡಿಟ್ ಮಾಡೋಕ್ಕೆ ಹೋಗಬಾರ್ದು, ಜಸ್ಟ್ 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ಮಾತ್ರ ಒಂದು ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ನಾವು ಏನು ಮಾಡ್ತೀವಿ ಅಂದರೆ ಸ್ಕ್ರಾಲ್ ಮಾಡ್ಕೊಂಡು ಕೆಳಭಾಗದಲ್ಲಿ ಹೋಗ್ತೀನಿ ಇವಾಗ. ಸೊ ನೋಡಿ, ಈಗ ನಾನು ಏಕದಮ್ ಬಾಟಮ್ ಒಳಗಡೆ ಬಂದೆ. ಬಾಟಮ್ ಒಳಗೆ ಬಂದ ಮೇಲೆ ಸೊ ಇಲ್ಲಿ ಏನು ಮಾಡ್ತಂದರೆ ನಮಗೆ ಇಲ್ಲಿ ಭಾಳಷ್ಟು ಕೊಟ್ಟಿದ್ದಾರೆ, ಹೌದಾ? ಇಲ್ಲಿ ಏನು ಕಾಣಿಸ್ತಾ ಇಲ್ಲ, ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ, ಅದೆಲ್ಲ ಅವ್ರಿಗೆ ಎಷ್ಟೇ ಕಾಣಿಸುತ್ತೆ, ನಮ್ಗೆ ಕಾಣಿಸೋದಿಲ್ಲ. ಸೊ ಇದರಲ್ಲಿ ನಾವೇನು ಮಾಡಬೇಕಂತಂದರೆ ಎಲ್ಲಿ ಅವರು ಏನು ರೀಸನ್ ಹೇಳಿದ್ದಾರೆ, 7 ವರ್ಷ ಸ್ಟಡಿ ಸರ್ಟಿಫಿಕೇಟನ್ನು ಮಾತ್ರ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಏನು ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡಿ 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ಇಲ್ಲಿ ಕಾಣಿಸ್ತಾ ಇದೆ ನಮಗೆ, ಹೌದಾ? ಸೊ ಇಲ್ಲಿ ಏನು ಮಾಡಬೇಕಂತಂದರೆ ಇದಕ್ಕೆ ನಾವು ಟಿಕ್ ಮಾಡ್ಕೋಬೇಕು. ಉದಾಹರಣೆ ನಾನು ನಿಮಗೆ ಇವಾಗ ತೋರಿಸ್ತೇನೆ ನೋಡಿ, ಏನು ಮಾಡಬೇಕಂತಂದ್ರೆ ಇಲ್ಲಿ ಟಿಕ್ ಮಾಡ್ಕೋಬೇಕು. ಟಿಕ್ ಮಾಡಿದ್ರಾ? ಸೊ ಟಿಕ್ ಮಾಡಿದ ತಕ್ಷಣ ಇಲ್ಲಿ ಆಯಿತು, ಇದಕ್ಕೆ ಎದ್ದು ಕಾಣಿಸ್ತಾ ಇದೆ, ಹೌದಾ? ಇದು ಎದ್ದು ಕಾಣಿಸ್ತಾ ಇದೆ ನೋಡಿ, ಇಲ್ಲೆಲ್ಲ ಹೆಂಗೆ ಎದ್ದು ಕಾಣಿಸ್ತಾ ಇದೆ, ಇದು ಉಳುಕಿದೆಲ್ಲ ಏನು ಬ್ಲಡ್ ಆಗಿದ್ದಾವೆ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಇದಕ್ಕೆ ಈ ಒಂದು ಪೇಜಿಗೆ, ಈ ಒಂದು ಇದಕ್ಕೆ ಏನಪ್ಪ ಅಂದ್ರೆ ಚೂಸ್ ಫೈಲಿಗೆ ಕ್ಲಿಕ್ ಮಾಡಿಕೊಂಡು ಏನು ಮಾಡಬೇಕಂತಂದ್ರೆ ಕಂಪ್ಯೂಟ್ರಲ್ಲಿ ಮಾಡಿ ನಡೀತಿದೆ, ಮೊಬೈಲಲ್ಲಿ ಮಾಡಿ ನಡೀತಿದೆ, PDF ಅಪ್ಲೋಡ್ ಮಾಡಬೇಕು, ಹೌದಾ? PDF ಅಪ್ಲೋಡ್ ಮಾಡಿಕೊಂಡು ಓಕೆ. ಸೊ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ನಿಮ್ಗೆ ಏನು ಹೆಸರು ಕೊಟ್ಟಿರ್ತಾರೆ ಅಲ್ಲಿ ಕಾಣಿಸುತ್ತೆ. ಅಪ್ಲೋಡ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಇಲ್ಲಿ ನಿಮ್ಮ ಇದು ಒಂದು ಯಾವುದು ಅಂತಂದರೆ ಈ ಟರ್ಮ್ ಕಂಡೀಷನ್ಗೆ ಟಿಕ್ ಮಾಡ್ಕೋಬೇಕು. ಟಿಕ್ ಮಾಡಿ ಇಲ್ಲಿ ಅಪ್ಡೇಟ್ ಅಂತ ಇದೆ, ಇದಕ್ಕೆ ಕ್ಲಿಕ್ ಮಾಡಿಬಿಡಬೇಕು. ಕ್ಲಿಕ್ ಮಾಡಿ ಸಬ್ಮಿಟ್ ಆಗಿಬಿಡುತ್ತೆ. ಇಷ್ಟೇ ಕೆಲಸ ಮಾಡ್ಕೋಬೇಕು. ಇಷ್ಟು ಮಾಡಿಬಿಟ್ರೆ ಮುಗೀತು ನಿಮ್ದೇನಪ್ಪ ಅಂತಂದರೆ ನೀವು ಅದೇನು ರಿಜೆಕ್ಟ್ ಆಗಿತ್ತಲ್ಲ ಅದು ನೆಕ್ಸ್ಟ್ ನಿಮಗೆ ಸಬ್ಮಿಟ್ ಅಂತ ಬರುತ್ತೆ, ಒಂದು ವಾರದ ಒಳಗಡೆ ಅಪ್ಲೋಡ್ ಅಂತ ಬಂದುಬಿಡುತ್ತೆ. ಓಕೆ, ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತೇನೋ ಡೌಟ್ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕಾಮೆಂಟನ್ನು ಹಾಕಿ.